23-24ರಂದು 45ನೇ ಶರಣ ಕುಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಈಶ್ವರ್ ಖಂಡ್ರೆ. ಬೀದರ್ ಈ ತಿಂಗಳ 23 ಹಾಗೂ 24ರಂದು ಬಸವ ಕಲ್ಯಾಣ ಅನುಭವ ಮಂಟಪದ ಆವರಣದಲ್ಲಿ 45ನೇ ಶರಣ ಕುಮ್ಮಟ ಹಾಗೂ ಬಸವ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ನವೆಂಬರ್ 23ರಂದು ಬೆಳಗ್ಗೆ 9:30 ಗಂಟೆಗೆ ಗುರುಬಸವ ಪೂಜೆ, ವಚನ ಪಠಣ ಹಾಗೂ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ. ಶಶಿಕಾಂತ್ ದುರ್ಗೆ, ಗುರುನಾಥ್ ಕೊಳ್ಳೂರ್, ಬಸವರಾಜ್ ಸ್ವಾಮಿ, ಸೂರ್ಯಕಾಂತ್ ಅಲ್ಮಜೆ, ಬಸವರಾಜ್ ಬಾಲಕೀಲೆ, ಚನ್ನಬಸವಣ್ಣ ಬಳತೆ, ಶಿವರಾಜ್ ನರಶೆಟ್ಟಿ, ವಿವೇಕ್ ಧನ್ನೂರ್ ಗುರುಪೂಜೆ ನೆರವೇರಿಸಿದ್ದರು. ನಿರ್ಮಲಾ ಕಲ್ಯಾಣರಾವ್ ಶಿವಣಕರ್, ಸೋನಾಲಿ ಶಿವರಾಜ್ ನೀಲ್ಕಂಠೆ, ಡಾಕ್ಟರ್ ಸಂಗೀತಾ ರಮೇಶ್ ಮಂಠಾಳ್, ಪ್ರೊಫೆಸರ್ ಮೀನಾಕ್ಷಿ ಬಿರಾದರ್, ಅಮರೇಶ್ವರ್ ಸ್ವಾಮಿ, ರಾಜ್ಕುಮಾರ್ ಅಲ್ಶೆಟ್ಟಿ, ಪ್ರದೀಪ್ ವಾತಹಡೆ, ಸಂಜೀವ್ ಕಾಳೇಕರ್ ವಚನ ಪಠಣ ಮಾಡುವರು. ಶರಣ ಸಾಹಿತಿ ಸಿದ್ದಣ್ಣ ಲಂಗೋಟಿ ಧ್ವಜಾರೋಹಣ ನೆರವೇರಿಸುವರು. ಶರಣ ವಿ ಸಿದ್ದರಾಮಣ್ಣ ವೇದಿಕೆಯನ್ನ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಮುಕಲ್ ಜೈನ್, ಶರಣ ವಿರೂಪಾಕ್ಷಪ್ಪ ಅಂಗಡಿ ವೇದಿಕೆಯನ್ನ ಬಸವ ಕಲ್ಯಾಣ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಗನ್ನಾಥ್ ರೆಡ್ಡಿ, ವೀರಭದ್ರಪ್ಪ ಪ್ರಸಾದ್ ಮಂಟಪವನ್ನ ಡಾಕ್ಟರ್ ದತ್ತಾತ್ರೇಯ ಗಾದ ಉದ್ಘಾಟಿಸುವರು ಎಂದರು. ರಾಜ್ಯ ಮಟ್ಟದ ಬಸವಣ್ಣನವರ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಲು ರಾಜ್ಯದ ಬೆಂಗಳೂರು, ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಬೀದರ್ ಮುಂತಾದ ಜಿಲ್ಲೆಗಳಿಂದ 108 ಸ್ಪರ್ಧಾಳುಗಳು ಆಗಮಿಸಿದ್ದರು. ಈ ಸ್ಪರ್ಧೆಯಲ್ಲಿ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಸವದಿ ಗ್ರಾಮದ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪ್ರಸಾದ ನಿಲಯದ ವಿದ್ಯಾರ್ಥಿ ಶಿವರಾಜ್ ಪಾಟೀಲ್ ಇವರು 816 ವಚನಗಳು ಹೇಳುವ ಮೂಲಕ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ದ ಡಾಕ್ಟರ್ ಕಲ್ಯಾಣಮ್ಮ ರಾಮಚಂದ್ರ ಮಟ್ಟಿ ಅವರ 505 ವಚನಗಳು ಹೇಳಿ 2ನೇ ಸ್ಥಾನವನ್ನ ಪಡೆದಿರುತ್ತಾಳೆ. ಬೀದರ್ನ ಬಸವಗಿರಿಯ ಚನ್ನಬಸವಣ್ಣ ಇವರು 433 ವಚನಗಳು ಹೇಳಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಭಾಗವಹಿಸಿದ 108 ವಿದ್ಯಾರ್ಥಿಗಳಲ್ಲಿ ಸುಮಾರು 20 ವಿದ್ಯಾರ್ಥಿಗಳು 200ಕ್ಕಿಂತಲೂ ಹೆಚ್ಚಿನ ವಚನಗಳನ್ನ ಹೇಳಿರುತ್ತಾರೆ. ಸುಮಾರು 35 ವಿದ್ಯಾರ್ಥಿಗಳು 100ಕ್ಕಿಂತಲೂ ಹೆಚ್ಚಿನ ವಚನಗಳನ್ನ ಹೇಳಿರುವುದು ಸಂತೋಷದ ಸಂಗತಿಯಾಗಿದೆ. ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಪ್ರಮಾಣ ಪತ್ರ ಹಾಗೂ ವಚನ ಪುಸ್ತಕ ನೀಡಲಾಯಿತು. ಪ್ರಥಮ ಬಹುಮಾನ ₹20,000, ದ್ವಿತೀಯ ಬಹುಮಾನ $15,000, ತೃತೀಯ ಬಹುಮಾನ $10,000. ಈ ಎಲ್ಲ ಬಹುಮಾನಗಳು ಶರಣೆ ಸುಶೀಲಾದೇವಿ ಬಿವಿ ಪಟೇಲ್ ಚಾರಿಟೇಬಲ್ ಟ್ರಸ್ಟ್ ಬಸವ ಕಲ್ಯಾಣ ಇವರ ದಾಸೋಹ ತತ್ವದಲ್ಲಿ ನೀಡಲಾಗುವುದು. ವಿಜೇತರಾದವರಿಗೆ 2024 ನವೆಂಬರ್ 23 ಮತ್ತು 24ರಂದು ನಡೆಯುವ 45ನೇ ಶರಣ ಕುಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದಲ್ಲಿ ಬಹುಮಾನ ವಿತರಿಸಲಾಗುವುದೆಂದು ಪೂಜ್ಯರು ಹೇಳಿದ್ದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ, ಕರ್ನಾಟಕ ರಾಜ್ಯ ಸಹಕಾರ ಮಹಿಳಾ ಮಹಾಮಂಡಲದ ಅಧ್ಯಕ್ಷರಾದ ಶಕುಂತಲಾ ಬೆಲ್ದಾಳೆ, ಉದ್ಯಮಿ ಚಂದ್ರಶೇಖರ್ ಹೆಬ್ಬಾಳೆ, ಜಯರಾಜ್ ಖಂಡ್ರೆ, ಸಿದ್ದಯ್ಯ ಕಾವಡಿ, ವೈಜನಾಥ್ ಕಾಮಶೆಟ್ಟಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ತಮ್ಮೆಲ್ಲರಿಗೆ ತಿಳಿದಿರುವಂತೆ ಪ್ರತಿ ವರ್ಷದಂತೆ ಸುಮಾರು 45 ವರ್ಷದಿಂದ ನಿರಂತರವಾಗಿ ಇವತ್ತು ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರವಾದಂಥ ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದಂಥ ಪರಂ ಪೂಜ್ಯ ಚನ್ನಬಸವ ಪಟ್ಟದೇವರ ಸದಾಶಯದ ಮೇರೆಗೆ ಅವರು ಪ್ರಾರಂಭ ಮಾಡಿದಂಥದ್ದು ಈ ಶರಣ ಕಮ್ಮಟ ಅನುಭವ ಮಂಟಪದ ಉತ್ಸವದ 45ನೇ ಒಂದು ಕಾರ್ಯಕ್ರಮ ಇದೇ ತಿಂಗಳು 23 ಮತ್ತು 24ನೇ ತಾರೀಕಿನಂದು ಅನುಭವ ಮಂಟಪದ ಆವರಣದಲ್ಲಿ ಜರುಗುತ್ತಲಿದೆ. ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮವಾಗಿದ್ದು, ಇದರ ಘನ ಉದ್ದೇಶ ಏನು ನಮ್ಮ ಪೂಜ್ಯ ಗುರುಗಳದು ಅವರೆಲ್ಲ ಅವರ ಶಿಷ್ಯರದು ಅಂತ ಹೇಳಿದರೆ, 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಅಸ್ಪೃಶ್ಯತೆ ವಿರುದ್ಧ, ಕಂದಾಚಾರದ ವಿರುದ್ಧ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದನೆ ಮಾಡಿದಂಥದ್ದು, ಇವತ್ತು ಶ್ರಮಕ್ಕೆ ಗೌರವ ಕೊಟ್ಟಂಥದ್ದು, ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಮತ್ತು ಇಂದಿನ ಈ ಒಂದು ಕ್ಲಿಷ್ಟಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಪುನಃ ಹಿಂದೇನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದಂಥ ಆದರ್ಶಗಳೇನಿದ್ದಾವೆ, ತತ್ವ ಸಿದ್ಧಾಂತಗಳೇನಿದ್ದಾವೆ, ಹಿಂದಿಗಿಂತಲೂ ಇವತ್ತು ಹೆಚ್ಚಿನ ಒಂದು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ದೃಷ್ಟಿಯಿಂದ
ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಈ ದೇಶದಲ್ಲಿ ಇರುವಂಥ ಏನು ಸಾಮಾಜಿಕ ಚಿಂತಕರಿದ್ದಾರೆ, ದಾರ್ಶನಿಕರಿದ್ದಾರೆ, ಅವರ ಆದರ್ಶಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆಹ್ವಾನ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ 2 ದಿವಸದ ಕಾರ್ಯಕ್ರಮದಲ್ಲಿ ಏನು ಸಮಾಜದಲ್ಲಿ ಇನ್ನೂ ಏನು ಅಂಕುಡೊಂಕುಗಳಿದ್ದಾವೆ, ಇವತ್ತೇನು ಸಮಸ್ಯೆಗಳಿದ್ದಾವೆ, ಇವತ್ತು ಮಹಿಳಾ ಗೋಷ್ಠಿ ಇರ್ಬೋದು, ಯುವಕರ ಗೋಷ್ಠಿ ಇರ್ಬೋದು, ಇವತ್ತು ಬಸವ ಕಲ್ಯಾಣದ ಅಭಿವೃದ್ಧಿ ವಿಚಾರ ಇರ್ಬೋದು, ಶೋಷಣೆ ಆಗುವಂಥದ್ದಿರ್ಬೋದು, ಇವೆಲ್ಲ ಅನೇಕ ರೈತರ ಸಮಸ್ಯೆಗಳಿರ್ಬೋದು. ಇವೆಲ್ಲದರ ಬಗ್ಗೆ ಈ ಗೋಷ್ಠಿಗಳ ಮುಖಾಂತರ ಇವತ್ತು ಸಮಾಜದ, ಸಾರ್ವಜನಿಕರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಚಿಂತಕರು, ದಾರ್ಶನಿಕರು, ಸಾಹಿತಿಗಳು ಮತ್ತು ಜನಪ್ರತಿನಿಧಿಗಳು, ಮಠಾಧೀಶರು, ಸಚಿವರು, ಇವತ್ತು ಮುಖ್ಯಮಂತ್ರಿಗಳು, ಅನೇಕ ಜನ ಈ 45 ವರ್ಷದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ತಾ ಇದೆ. ಬಸವ ಕಲ್ಯಾಣದಲ್ಲಿ ಇವತ್ತೇನು ಇಡೀ ಜಗತ್ತಿಗೆ ಮಾದರಿಯಾದಂಥ ನೂತನ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಬಸವ ಕಲ್ಯಾಣದಲ್ಲಿ ಏನು ಇವತ್ತು ಧಾರ್ಮಿಕ, ಆಧ್ಯಾತ್ಮಿಕ ಚಟುವಟಿಕೆಗಳು ನಡೀತಾ ಇದೆ, ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದರೆ ನಮ್ಮ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಅಂತ ಹೇಳಿದರೆ ಅತಿಶೋಕ್ತಿ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾಗಿ 23 ಮತ್ತು 24ನೇ ತಾರೀಕಿಗೆ ಏನು ಕಾರ್ಯಕ್ರಮ ಜರುಗುತ್ತಲಿದೆ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೇಘಾಲಯದ ಘನದಲಿತ ರಾಜ್ಯಪಾಲರಾದಂಥ ವಿಜಯಶಂಕರ್ ಅವರು ಇವತ್ತು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಘನದಲಿತ